ನಮಸ್ಕಾರ. ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ಅರ್ಪಿತಾ. ಪ್ರಮುಖ ಸುದ್ದಿಗಳನ್ನ ನೋಡೋಣ. ಅದಕ್ಕೂ ಮುನ್ನ ಈ ಕ್ಷಣದ ಹೆಡ್ಲೈನ್ಸ್. ಇವತ್ತು ಉತ್ತರ ಪ್ರದೇಶದ ಅಯೋಧ್ಯೆಗೆ ಪ್ರಧಾನಿ ಭೇಟಿ. ನೂತನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಉದ್ಘಾಟಿಸಲಿದ್ದಾರೆ ಮೋದಿ. 11,000 ಕೋಟಿ ಮೊತ್ತದ ಅಭಿವೃದ್ಧಿ ಕಾರ್ಯಗಳಿಗೂ ಚಾಲನೆ ಕೊಡೋರಿದ್ದಾರೆ ನಮೋ. ಅಯೋಧ್ಯೆ ರೈಲ್ವೆ ನಿಲ್ದಾಣವನ್ನು ಉದ್ಘಾಟಿಸಲಿದ್ದಾರೆ ಮೋದಿ. ಅಮೃತ್ ಭಾರತ್ ವಂದೇ ಭಾರತ್ ರೈಲಿಗೆ ಹಸಿರು ನಿಶಾನೆ ತೋರಲಿದ್ದಾರೆ ನಮೋ. ರಾಮ ಜನ್ಮ ಸ್ಥಳದಲ್ಲಿ ಭಾರೀ ಪೊಲೀಸ್ ಬಿಗಿ ಭದ್ರತೆ. ಇಂಡಿಯಾ ಒಕ್ಕೂಟ ಹಾವು ಮತ್ತು ಮುಂಗುಸಿಗಳು ಸೇರಿ ಮಾಡಿಕೊಂಡಿರೋ ಮೈತ್ರಿಕೂಟ. ಕಾಂಗ್ರೆಸ್ ಪಕ್ಷವನ್ನ ಬೈಯುವವರೇ ಅವರ ಜೊತೆ ಕೈ ಜೋಡಿಸಿದ್ದಾರೆ. ವಿಪಕ್ಷಗಳ ದೋಸ್ತಿಗೆ ಸಂಸದ ತೇಜಸ್ವಿ ಸೂರ್ಯ ಕಿಡಿ. ಜನಸ್ಪಂದನ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ತಯಾರಿ. ಬಿಬಿಎಂಪಿ ಅಧಿಕಾರಿಗಳ ಜೊತೆ ಡಿಸಿಎಂ ಡಿಕೆ ಶಿವಕುಮಾರ್ ಸಭೆ. ಜನವರಿ 3ರಿಂದ ಕಾರ್ಯಕ್ರಮಕ್ಕೆ ಚಾಲನೆ. ರಾಜ್ಯದಲ್ಲಿ ಬಿಜೆಪಿ ಸೋಲಲು ಜೋಶಿ ಕಾರಣ ಎಂದಿದ್ದ ಬಿಕೆ ಹರಿಪ್ರಸಾದ್. ಕಾಂಗ್ರೆಸ್ ನಾಯಕನ ವಿರುದ್ಧ ಪ್ರಹ್ಲಾದ್ ಜೋಶಿ ವಾಗ್ದಾಳಿ. ಅವರು ಬಹಳ ಅಸಭ್ಯವಾದ ಭಾಷೆ ಬಳಸ್ತಾರೆ ಅಂತ ಕೇಂದ್ರ ಸಚಿವರ ಟಾಂಗ್. ಮಗನನ್ನು ಬಿಡುಗಡೆ ಮಾಡದೇ ಇದ್ರೆ ಅನ್ನ ನೀರು ಬಿಟ್ಟು ಪ್ರಾಣ ಕಳೆದುಕೊಳ್ತೀವಿ. ಇದಕ್ಕೆ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ನೇರ ಹೊಣೆ ಸರ್ಕಾರಕ್ಕೆ. ನಾರಾಯಣಗೌಡ ತಾಯಿ ಗೌರಮ್ಮ ಎಚ್ಚರಿಕೆ. ಕಲಬುರಗಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಗಲಾಟೆ. ಅನ್ಯ ಕೋಮಿನ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಮಾತು ಆರೋಪ. ಬಿಜೆಪಿ ಸದಸ್ಯ ಕೃಷ್ಣಾ ನಾಯಕನ ಮೇಲೆ ಕುರ್ಚಿ ಎತ್ತಿ ಹಾಕಿ ಕಾಂಗ್ರೆಸ್ ಸದಸ್ಯರಿಂದ ಆಕ್ರೋಶ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದಲ್ಲಿ ಪಿಎಚ್ಡಿ ಮುಗಿಸಿದ ಸಿಟಿ ರವಿ. ಭಾರತದಲ್ಲಿ ಸಮ್ಮಿಶ್ರ ಸರ್ಕಾರಗಳ ಸಮಸ್ಯೆಗಳು ಮತ್ತು ಸವಾಲುಗಳ ವಿಷಯದ ಅಧ್ಯಯನ ಮಹಾಪ್ರಬಂಧವನ್ನ ಅಂಗೀಕರಿಸಿದ ಓಪನ್ ಯೂನಿವರ್ಸಿಟಿ. ಮುಸ್ಲಿಂ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆ ಆರೋಪ. ಕಲಿಡ್ಕ ಪ್ರಭಾಕರ್ ಭಟ್ ಬಂಧನಕ್ಕೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ. ಜನವಾದಿ ಮಹಿಳಾ ಸಂಘಟನೆ, ಜನಪರ ಸಂಘಟನೆಯಿಂದ ಹೋರಾಟ. ಚಿತ್ರದುರ್ಗದ ಮನೆಯೊಂದರಲ್ಲಿ 5 ಅಸ್ಥಿಪಂಜರ ಪತ್ತೆ ಪ್ರಕರಣ. ಸ್ಕೆಲಿಟನ್ ಪತ್ತೆಯಾದ ಮನೆಗೆ ದಾವಣಗೆರೆ ಎಫ್ಎಸ್ಎಲ್ ತಂಡ ಭೇಟಿ. ಸಾವಿಗೆ ಕಾರಣ ಹುಡುಕಲು ಮುಂದಾದ ವಿಧಿ ವಿಜ್ಞಾನ ಟೀಮ್. ಶಿವಮೊಗ್ಗದಲ್ಲಿ ಅಕ್ರಮ ಮದ್ಯ ಅಡ್ಡೆ ಮೇಲೆ ಅಬಕಾರಿ ಇಲಾಖೆ ದಾಳಿ. ಸುಮಾರು 92,000 ರೂಪಾಯಿ ಮೌಲ್ಯದ ಇಲ್ಲಿಗಲ್ ಮದ್ಯ ವಶ. ಅಬಕಾರಿ ಡಿಸಿ ಸುನಿತಾ ನೇತೃತ್ವದಲ್ಲಿ ಭರ್ಜರಿ ಕಾರ್ಯಾಚರಣೆ. ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದಲ್ಲಿ ಹೊಸ ವರ್ಷಾಚರಣೆ ಬಹಿಷ್ಕಾರಕ್ಕೆ ಆಗ್ರಹ. ವಿಎಚ್ಪಿ ಭಜರಂಗದಳ ನೇತೃತ್ವದಲ್ಲಿ ಅಭಿಯಾನ. ನಮ್ಮದು ಹೊಸ ವರ್ಷ ಯುಗಾದಿ, ವಿದೇಶಿ ಸಂಸ್ಕೃತಿ ಬೇಡ ಅಂತ ಜಾಗೃತಿ. ಬೀದರ್ನಲ್ಲಿ ಗ್ಯಾಸ್ ಏಜೆನ್ಸಿ ಇಕೆವೈಸಿ ವದಂತಿ. ಅಡುಗೆ ಅನಿಲ ಸಂಪರ್ಕ ಕೇಂದ್ರಗಳಿಗೆ ಜನರ ಲಗ್ಗೆ. ಬೆಳಗ್ಗೆಯಿಂದ ಸಂಜೆವರೆಗೂ ಕ್ಯೂನಲ್ಲಿ ನಿಂತು ಜನರ ಹರಸಾಹಸ. ಮೈಸೂರು ಜಿಲ್ಲೆಯಲ್ಲಿ ಮುಂದುವರೆದ ಕಾಡು ಪ್ರಾಣಿಗಳ ಹಾವಳಿ. ಯಳದೊರೆ ಗ್ರಾಮದಲ್ಲಿ ಚಿರತೆ ಪ್ರತ್ಯಕ್ಷ. ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಭೇಟಿ ಕೊಟ್ಟು ಪರಿಶೀಲನೆ. ಇಂಡಿಯಾ ಒಕ್ಕೂಟದಿಂದ ಲೋಕಸಭಾ ಚುನಾವಣೆ ಕದನ ಕಸರತ್ತು. ಮಹಾರಾಷ್ಟ್ರದಲ್ಲಿ ಸೀಟ್ ಶೇರಿಂಗ್ಗೆ ಯಾವುದೇ ರಾಜಿ ಇಲ್ಲ ಅಂತ ಶಿವಸೇನಾ ಸಂಸದನ ಷರತ್ತು. ಶೂನ್ಯದಿಂದ ಟಿಕೆಟ್ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಚರ್ಚಿಸಬೇಕು ಎಂದ ಸಂಜಯ್ ರಾವತ್. ಹೈದರಾಬಾದ್ನ ಅಮೀರ್ಪೇಟ್ ಮೆಟ್ರೋ ನಿಲ್ದಾಣದಲ್ಲಿ ಚಿನ್ನದ ಎಟಿಎಂ. ಕಾರ್ಡ್ ಹಾಕಿದ್ರೆ ಬರುತ್ತೆ ಗೋಲ್ಡ್ ಕಾಯಿನ್. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, ಯುಪಿಐ ಪೇಮೆಂಟ್ ಮೂಲಕ ಪಡೆಯಬಹುದು ಬಂಗಾರ. ಸೌದಿ ಅರೇಬಿಯಾದಲ್ಲಿ ವರುಣದೇವ ರೌದ್ರ ನರ್ತನ. 2-3 ದಿನಗಳಿಂದ ಸೌದಿಯ ಹಲವು ಪ್ರದೇಶಗಳಲ್ಲಿ ನಿರಂತರ ಮಳೆ. ಜನಜೀವನ ಸಂಪೂರ್ಣ ಅಸ್ತವ್ಯಸ್ತ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ನ ಭಾರತಕ್ಕೆ ಹಸ್ತಾಂತರಕ್ಕೆ ಮನವಿ. ಹಫೀಜ್ ಸಯೀದ್ನ ಕಳುಹಿಸಿಕೊಡುವಂತೆ ಪಾಕಿಸ್ತಾನಕ್ಕೆ ಆಗ್ರಹ.
ಮೋಸ್ಟ್ ವಾಂಟೆಡ್ ಉಗ್ರನ ವಿಚಾರಣೆ ನಡೆಸಲು ವಿದೇಶಾಂಗ ಇಲಾಖೆಯ ಒತ್ತಾಯ. ಉಕ್ರೇನ್ ಮಿಲಿಟರಿ ಪಡೆಗೆ ಯುಎಸ್ನಿಂದ $250 ಮಿಲಿಯನ್ ನೆರವು. ಅಮೆರಿಕ ನೆರವು ಘೋಷಿಸುತ್ತಿದ್ದಂತೆ ದಾಳಿ ತೀವ್ರಗೊಳಿಸಿದ ರಷ್ಯಾ. ಡ್ರೋನ್ ಅಟ್ಯಾಕ್ ಮಾಡಿ ವಿಶ್ವದ ದೊಡ್ಡಣ್ಣನಿಗೆ ಪುಟಿನ್ ಸವಾಲ್. ರಾಜ್ಯದಲ್ಲಿ ಕಾಟೇರ ಚಿತ್ರದ ಅಬ್ಬರ. ರಿಲೀಸ್ ಆದ ಮೊದಲ ದಿನ ಡಿಬಾಸ್ ಸಿನಿಮಾಗೆ ಭರ್ಜರಿ ರೆಸ್ಪಾನ್ಸ್. ಫಸ್ಟ್ ಡೇನಲ್ಲಿ 15 ಕೋಟಿ ಗಳಿಸಿದ ದರ್ಶನ್ ಚಿತ್ರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.